ವಿರುದ್ಧ ಸಾಲು ಸಾಲು ಆರೋಪ ಮಾಡಿದ ಜನಾರ್ದನ ರೆಡ್ಡಿ ಹೊಸ ಬಾಂಬ್ ಸಿಡಿಸಿದ್ರು. ಸತೀಶ್ ಜಾರಕಿಹೊಳಿ ಮಣಿಸಲು ಡಿಕೆಶಿ ಸ್ಕೆಚ್ ಹಾಕಿದ್ದಾರೆ. ಅದಕ್ಕಾಗಿ ರಾಮುಲುವನ್ನ ಕಾಂಗ್ರೆಸ್ಗೆ ಸೆಳೆಯೋದಕ್ಕೆ ಡಿಕೆಶಿ ಯತ್ನಿಸ್ತಾ ಇದ್ದಾರೆ ಅಂತ ಜನಾರ್ದನ ರೆಡ್ಡಿ ಬಾಂಬ್ ಸಿಡಿಸಿದ್ರು. ಜಾರಕಿಹೊಳಿ ವಿರುದ್ಧ ಎಸ್ಟಿ ನಾಯಕನ ಎತ್ತಿ ಕಟ್ಟೋದಕ್ಕೆ ಯತ್ನ ನಡೆಸ್ತಾ ಇದೆ. ಜಾರಕಿಹೊಳಿ ಮಣಿಸಲು ಡಿಕೆಶಿ ರಾಮುಲುರನ್ನ ಎತ್ತಿ ಕಟ್ತಾ ಇದ್ದಾರೆ. ಶ್ರೀರಾಮುಲುರನ್ನ ಕಾಂಗ್ರೆಸ್ಗೆ ತರಲು ಡಿಕೆಶಿ ಯತ್ನ ಮಾಡ್ತಾ ಇದ್ದಾರೆ. ರಾಮುಲು ಪಕ್ಷ ಬಿಟ್ರೆ ಬಿಡ್ಲಿ, ನನ್ನ ಮೇಲೆ ಆರೋಪ ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ಜನಾರ್ದನ ರೆಡ್ಡಿ ಆರೋಪಕ್ಕೆ ತಿರುಗೇಟು ನೀಡಿದ ಶ್ರೀರಾಮುಲು, ಸತೀಶ್ ಜಾರಕಿಹೊಳಿ ಮಣಿಸೋಕೆ ನಾನ್ಯಾರು? ಈ ಊರಿನ ರಾಜ ಮತ್ತೊಂದು ಊರಿನಲ್ಲಿ ಗುಲಾಮ ಎಂದು ವ್ಯಂಗ್ಯವಾಡಿದ್ರು. ಈ ಪಕ್ಷದಲ್ಲಿ ನಾನು ಪ್ರಭಾವಿ, ಆದ್ರೆ ಅಲ್ಲಿ ನಾನು ಪ್ರಭಾವಿ ಆಗೋಕೆ ಆಗಲ್ಲ. ಡಿಕೆಶಿ ನನ್ನನ್ನ ಬಳಸಲು ನಾನು ಮಗು ಅಲ್ಲ, ಸಮುದಾಯದ ಲೀಡರ್. ಆದ್ರೆ ಕಾಂಗ್ರೆಸ್ಗೂ ನಮಗೂ ಸಂಬಂಧ ಇಲ್ಲ. ದುರುದ್ದೇಶದಿಂದ ರಾಮುಲು ತುಳಿಯುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಜನಾರ್ದನ ರೆಡ್ಡಿ ಇಲ್ಲದೆ ಹೋದಾಗಲೂ ಬಿಜೆಪಿ ಪಕ್ಷವನ್ನ ಕಟ್ಟಿದ್ದೇನೆ. ಜನಾರ್ದನ ರೆಡ್ಡಿ ಜೈಲಿನ ಒಳಗಡೆ ಇದ್ದಾಗ 4 ವರ್ಷ ಅವರಿವರ ಕೈಕಾಲ್ ಹಿಡಿದು ಹೊರಗೆ ತರುವಂತಹ ಕೆಲಸ ಮಾಡಿದ್ದೇನೆ. ನಾನು ಏನ್ ಮಾಡಿದೆ ಅನ್ನೋ ಬಗ್ಗೆ ಅವರಿಗೆ ಅರಿವಿದೆ ಅಂತ ಟೀಕಿಸಿದ್ರು. ಸತೀಶ್ ಜಾರಕಿಹೊಳಿ ಮಣಿಸಲು ಶ್ರೀರಾಮುಲುರನ್ನ ಕಾಂಗ್ರೆಸ್ಗೆ ಸೇರಿಸಿಕೊಳ್ಳುವುದಕ್ಕೆ ಡಿಕೆಶಿ ಯತ್ನಿಸ್ತಾ ಇದ್ದಾರೆ ಎಂದು ಜನಾರ್ದನ ರೆಡ್ಡಿ ಆರೋಪಿಸಿದ್ದು, ನನ್ನನ್ನ ಯಾರೂ ಭೇಟಿ ಮಾಡಿಲ್ಲ, ಅದೆಲ್ಲ ಸುಳ್ಳು, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಅದು ಅವರ ಪಕ್ಷದ ಆಂತರಿಕ ಜಗಳಕ್ಕೆ ಸಂಬಂಧಿಸಿದ್ದು, ಅವರ ಪಕ್ಷದ ವಿಚಾರ ಅವರು ಮಾತನಾಡ್ತಾ ಇರಬಹುದು ಎಂದು ರೆಡ್ಡಿ ಆರೋಪವನ್ನ ಡಿಕೆಶಿ ಅಲ್ಲಗಳೆದ್ರು. ಎರಡು ದೇಹ ಒಂದೇ ಜೀವದಂತಿದ್ದ ಜನಾರ್ದನ ರೆಡ್ಡಿ ಮತ್ತು ರಾಮುಲು ಈ ಮಟ್ಟಕ್ಕೆ ಬದ್ಧ ವೈರಿಗಳಾಗಿದ್ದೇಕೆ ಎಂಬ ಅನುಮಾನ ಎಲ್ಲರಲ್ಲೂ ಮನೆ ಮಾಡಿದೆ. ಈ ಬಗ್ಗೆ ನಾನಾ ಕಾರಣಗಳು ಕೇಳಿಬಂದಿದ್ದು, ಬಿಜೆಪಿ ಮರು ಸೇರ್ಪಡೆಗೆ ರಾಮುಲು ಸಹಕರಿಸಲಿಲ್ಲ ಎಂಬ ಸಿಟ್ಟು ಜನಾರ್ದನ ರೆಡ್ಡಿ ಮನದಲ್ಲಿ ಹಾಗೆ ಉಳಿದಿದೆಯಂತೆ. ರೆಡ್ಡಿ ಬಿಜೆಪಿ ಸೇರ್ಪಡೆಗೆ ಬಿಜೆಪಿಯಲ್ಲೇ ವಿರೋಧ ಇತ್ತು, ಆದ್ರೂ ರಾಮುಲು ವರಿಷ್ಠರ ಮೇಲೆ ಒತ್ತಡ ಹೇರಲಿಲ್ಲ. ಈ ವೇಳೆ ರೆಡ್ಡಿ ಕೆಆರ್ಪಿ ಪಕ್ಷ ಕಟ್ಟಿದ್ದು, ರಾಮುಲು ಮತ್ತು ಸೋಮಶೇಖರ ರೆಡ್ಡಿ ಬಿಜೆಪಿ ಬಿಟ್ಟು ಬರಲು ಒಪ್ಪಿಲ್ಲ. ಇದೇ ಜಿದ್ದಿಗೆ ರಾಮುಲು ಸೋಮಶೇಖರ ರೆಡ್ಡಿ ಸೋಲಿಸಿ ಜನಾರ್ದನ ರೆಡ್ಡಿ ಸೇಡನ್ನ ತೀರಿಸಿಕೊಂಡಿದ್ದಾರೆ. ಇದೇ ಇಬ್ಬರ ಮನಸ್ತಾಪಕ್ಕೆ ಕಾರಣ ಎನ್ನಲಾಗ್ತಾ ಇದೆ. ರೆಡ್ಡಿ ರಾಮುಲು ಕಾದಾಟದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ನಾನು ರಾಮುಲು ಜೊತೆ ಮಾತನಾಡಿದೆ. ನಾಳೆ ನಾನು ಮತ್ತು ಬೊಮ್ಮಾಯಿ ರಾಮುಲು ಕೂರಿಸಿ ಮಾತನಾಡ್ತೀವಿ. ರಾಮುಲು ಕೂಡ ಇದನ್ನ ಮುಂದುವರಿಸಲ್ಲ ಅಂತ ಹೇಳಿದ್ದಾರೆ. ಸಂಡೂರು ಸೋಲಿಗೆ ಕಾರಣ ಏನು ಎಂದು ಸದಾನಂದ ಗೌಡರು ಇನ್ನೂ ವರದಿಯನ್ನ ನೀಡಿಲ್ಲ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ತಿಳಿಸಿದ್ರು. ಮನಸ್ಸಿಗೆ ನೋವಾಗಿದ್ರೆ ಸರಿ ಮಾಡೋಣ. ರಾಧಾಮೋಹನ್ ಕೋರ್ ಕಮಿಟಿ ಸಭೆಯಲ್ಲಿ ಹೇಳಿದ್ದಾರೆ. ರಾಮುಲು ಕಾಂಗ್ರೆಸ್ ಸೇರೋದಿಲ್ಲ, ಬರೀ ಊಹಾಪೋಹ ಅಂತ ಅಶೋಕ್ ಸ್ಪಷ್ಟನೆ ನೀಡಿದ್ರು. ಮುಡಾ ಹಗರಣದಲ್ಲಿ ಸಿಎಂ ಮತ್ತು ಪತ್ನಿ ಪಾರ್ವತಿಗೆ ಕ್ಲೀನ್ ಚಿಟ್ ನೀಡಿದ್ದು, ಈ ಬಗ್ಗೆ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ವ್ಯಂಗ್ಯವಾಡಿದ್ದಾರೆ. ಡಿಕೆ ಶಿವಕುಮಾರ್ರನ್ನ ಮುಖ್ಯಮಂತ್ರಿ ಮಾಡಿ ಆಗ ಮುಡಾ ತನಿಖೆ ಮಾಡಿಸಿ ನೋಡಿ, ಆಗ ಲೋಕಾಯುಕ್ತ ವರದಿಯೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬರುತ್ತೆ ಅಂತ ಶಾಸಕ ಭರತ್ ಶೆಟ್ಟಿ ವ್ಯಂಗ್ಯವಾಡಿದ್ದಾರೆ. ಸಿಎಂಗೆ ನಿತ್ಯ ಸೆಲ್ಯೂಟ್ ಹೊಡೆಯೋ ಅಧಿಕಾರಿಗಳಿಂದ ಇನ್ನೆಂತಹ ವರದಿ ಸಿಗೋದಕ್ಕೆ ಸಾಧ್ಯ? ಸಿಎಂ ರಾಜೀನಾಮೆ ನೀಡಿ ತನಿಖೆ ಎದುರಿಸಿದ್ರೆ ಸತ್ಯವಾದಂತಹ ವರದಿ ಬರ್ತಾ ಇತ್ತು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಮುಡಾ ಹಗರಣದಲ್ಲಿ ಸಿಎಂ ದಂಪತಿಗೆ ಕ್ಲೀನ್ ಚಿಟ್ ನೀಡಿರೋದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಲೋಕಾಯುಕ್ತ ವರದಿ ವಿರುದ್ಧ ಬಿಜೆಪಿ ಹೋರಾಟ ನಡೆಸುತ್ತೆ. ಇಡಿಯಂತಹ ತನಿಖಾ ಸಂಸ್ಥೆಗಳು ತನಿಖೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಸಿಎಂ ಬಗ್ಗೆ ಆಧಾರರಹಿತ ಮಾಹಿತಿ ನೀಡೋದಿಲ್ಲ. ಇಡಿ ವರದಿ ನೀಡಿರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಆತುರವಾಗಿ ಕ್ಲೀನ್ ಚಿಟ್ ಪಡೆಯುವಂತಹ ಕೆಲಸ ಮಾಡಿದ್ದಾರೆ ಅಂತ ವಿಜಯೇಂದ್ರ ಕಿಡಿಕಾರಿದ್ರು. ಮಾಜಿ ಸಚಿವ ಸಿಟಿ ರವಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಬಲವಂತದ ಕ್ರಮ ತೆಗೆದುಕೊಳ್ಳದಂತೆ ಹೈಕೋರ್ಟ್ ಆದೇಶ ನೀಡಿದ್ದು, ಜನವರಿ 30ಕ್ಕೆ ಸಿಟಿ ರವಿ ಕೇಸ್ ವಿಚಾರಣೆಯನ್ನ ಮುಂದೂಡಲಾಗಿದೆ. ಪೊಲೀಸರು ತನಿಖೆ ನಡೆಸಿ ವರದಿ ಸಲ್ಲಿಸೋದಕ್ಕೆ ಅನುಮತಿಸಬೇಕೇ ಬೇಡವೇ ಎಂಬ ಬಗ್ಗೆ ನಿರ್ಧರಿಸಬೇಕಾಗಿದೆ ಅಂತ ಹೈಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಇತ್ತ ಸಿಟಿ ರವಿ ವಾಯ್ಸ್ ಸ್ಯಾಂಪಲ್ ನೀಡಲು ನಿರಾಕರಿಸಿದ್ದು, ಸಿಟಿ ರವಿ ಯಾವುದೇ ಅವಾಚ್ಯ ಪದ ಬಳಸಿಲ್ಲ ಅಂತ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸಿದ್ರು. ಸರ್ಕಾರದ ಪರ ಎಸ್ಪಿಪಿ ಬೆಳ್ಳಿಯಪ್ಪ ವಾದ ಮಂಡಿಸಿದ್ದು, ಸದನದ ಸಿಸಿಟಿವಿ ದೃಶ್ಯಾವಳಿ ನೀಡಿಲ್ಲ, ಡಿಪಿಆರ್ ಮೂಲಕ ವಿಡಿಯೋ ಪಡೆದುಕೊಳ್ಳಲಾಗಿದೆ. ಸದನದಲ್ಲಿ ಕೊಲೆಯಾದ್ರೆ ಅವಕಾಶ ಕೊಡಲ್ಲ ಅನ್ನೋಕ್ಕಾಗತ್ತಾ? ಧ್ವನಿ ಮಾದರಿ ನೀಡ್ತಾ ಇಲ್ಲ, ತನಿಖೆಗೆ ಸಹಕರಿಸಿಲ್ಲ ಅಂತ ಆರೋಪಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.